ಐ ಲವ್ ಯು ಸೋನಮ್. ಮಯನ್ಮಾರ್ ದೇಶದಲ್ಲಿ ಮಿಸ್ ವರ್ಲ್ಡ್ಗೆ ಪಾರ್ಟಿಸಿಪೇಟ್ ಮಾಡಿದಂತಹ ಬ್ಯೂಟಿ ನಮ್ಮ ಭಾರತ ದೇಶದ ಮೂಲದವರು. ಮಯನ್ಮಾರ್ ದೇಶದ ಮಿಲಿಟರಿ ಕೈಯಲ್ಲೂ ಪಾನ್ ಬಿಡ ತೊಗೊಂಡು ತಿಂತಾ ಇದೀನಿ. ಅಲ್ಲಿ ಊಟಕ್ಕೆ ಕೂತ್ಕೋತಾ ಇದೀವಿ. ಇದಂಗೆ 3 ಜನಕ್ಕೂ 3 ಕಪ್ ಸೂಪ್ ಕೊಟ್ರು. ಇವರಿಬ್ರು ಆರ್ಡರ್ ಮಾಡಿರೋದು ಟೀ ಲೀಫ್ ವಿತ್ ರೈಸ್. ಟೀ ಎಲೆಗಳನ್ನ ರೈಸ್ ಜೊತೆ ಮಿಕ್ಸ್ ಮಾಡಿ ಕೊಡ್ತಾರೆ. ಇದು ಬಹಳ ಯುನೀಕ್ ಡಿಶ್. ಜೊತೆಗೆ ಮೆಣಸಿನ್ಕಾಯಿ ಮತ್ತೆ ಗಾರ್ಲಿಕ್. ಇಲ್ಲಿ ಹಸಿ ಬೆಳ್ಳುಳ್ಳಿಯನ್ನು ತುಂಬಾ ತಿಂತಾರೆ. ತಿನ್ಬಿಟ್ಟು ಅದು ಹೆಂಗೆ ಓಡಾಡ್ತಾರೋ ಗೊತ್ತಿಲ್ಲ, ಯಾಕಂದರೆ ಹಸಿ ಈರುಳ್ಳಿ ಅಥವಾ ಹಸಿ ಬೆಳ್ಳುಳ್ಳಿ ತಿಂದರೆ ತುಂಬ ಬಾಯಿಂದ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ. ಬಟ್ ಇದು ಎಲ್ಲ ಕಡೆ ನೀವು ಏನೇ ಊಟ ತೊಗೊಳ್ಳಿ ಅದ್ರ ಜೊತೆಗೆ ಹಸಿ ಬೆಳ್ಳುಳ್ಳಿ ಕೊಡ್ತಾರೆ. ಯಾ ಟ್ರೈ ಮಾಡ್ತೀನಿ. ಜೊತೆ ಕಡಲೆ ಬೀಜ ಹಾಕಿದ್ದಾರೆ. ವೆರಿ ಗುಡ್. ಫುಲ್ ಹೆಣ್ಮಕ್ಳ ಮಧ್ಯ ಈ ನಿಮ್ಮ ಗ್ಲೋಬಲ್ ಹೌಸ್ಫುಲ್. ಬೆಳಗ್ಗೆಯಿಂದ ಎಷ್ಟು ಚೆನ್ನಾಗಿ ಸುತ್ತಾಡಿದ್ವಿ ಅಂದರೆ ತುಂಬ ಖುಷಿ ಆಯಿತು. ತೀರಿ ವಾಪಸ್ ಹೋಗ್ತಾ ಇದ್ದಾಳೆ, ಯಾಕೆಂದರೆ ಅವ್ರ ತಾಯಿಗೇನೋ ಅರ್ಜೆಂಟ್ ಪ್ರಾಬ್ಲಮ್ ಬಂದಿದೆಯಂತೆ, ಅವ್ರನ್ನ ಮೀಟ್ ಮಾಡಬೇಕಂತೆ. ಮತ್ತೆ ಸಿಗ್ತಾಳೆ. ಬಟ್ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಚೇಜುಬಾ. ಓಕೆ, ಥ್ಯಾಂಕ್ ಯು ಐಡಿಯಾ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ. ಧನ್ಯವಾದ. ಬಾಯ್. ಟೇಕ್ ಕೇರ್. ಅಗೇನ್ ಐಲ್ ಸಿ ಯು. ರಿಪೇರಿಯಾಗದಂಗ ನನ್ನ ತಲೆಯ ಕೇಳಿಸಾಡ, ಜವಾರಿ ಜಾದು ಮಾಡಿ ನನ್ನ ಬಲಗೆ ಬೀಳಸಾಡ. ರಿಪೇರಿಯಾಗದಂಗ ನನ್ನ ತಲೆಯ ಕೇಳಿಸಾಡ, ಜವಾರಿ ಜಾದು ಮಾಡಿ ನನ್ನ ಬಲಗೆ ಬೀಳಸಾಳ. ಬರ್ಮಾಲಿದ್ದೀನೋ ತಮಿಳ್ನಾಡಲ್ಲಿದ್ದೀನೋ ಗೊತ್ತಾಗ್ತಾ ಇಲ್ಲ ಗುರು. ಇಲ್ಲೊಂದು ತಮಿಳ್ ಸ್ಟ್ರೀಟಿಗೆ ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ಭಾರತೀಯರಿದ್ದಾರಂತೆ. ಇಲ್ಲೊಬ್ಬರು ಸ್ಪೆಷಲ್ ಪರ್ಸನ್ ಇದ್ದಾರೆ. ಆ ಸ್ಪೆಷಲ್ ಪರ್ಸನ್ ಬಗ್ಗೆ ತುಂಬ ಒಳ್ಳೆಯ ಮಾತುಗಳಿದೆ. ಅವ್ರು ಯಾರು ಏನು ಅಂತ ಅಲ್ಲೇ ಡೈರೆಕ್ಟಾಗಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಅಮ್ಮ ದೋಸೆ ಹುಯ್ತವ್ರೆ. ಅಮ್ಮ ದೋಸೆ ಪೋಡ್ಲಿಂಗ? ದೋಸೆ ಪುಡಿಂಗ ಎಂದು ಬಿಸಿ ಸೂಡ ಇರುಕಾ? ಹಾ ನೋಡಿ, ದೋಸೆಗೆ ತರಕಾರಿ ಗಿರ್ಕಾರಲ್ಲಿ ಹಾಕಿ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಇಲ್ಲಿ ನೋಡಿ, ಇಲ್ಲಿ ಪುಟಾಣಿ, ತಮಿಳ್ ಪುಟಾಣಿ. ಇಲ್ಲಿ ನೋಡಿ, ಇವನು ಹುಡುಗ ದೋಸೆ ತಿಂತಾ ಇದ್ದಾನೆ. ದೋಸೆ ಚಟ್ನಿ. ಗುಡ್ ಬಾಯ್. ಇದು ತಮಿಳ್ರ ಕಾಲೋನಿ ಅಂತಿಲ್ಲಿ. ತಮಿಳ್ರ ಕಾಲೋನಿ. ನಮ್ಮ ಗೆಸ್ಟ್ನ ಹುಡುಕ್ಬೇಕು ಇವಾಗ. ಬಂದ್ವಾ ಮನೆಗೆ? ಇದೇನಾ ಮನೆ? ಇದೇನಾ? ಓ, ಅವ್ರ ಹೆಸರೇನು? ಹಾಯ್ ಸೋನಮ್, எப்படி இருக்கீங்க? कैसे हो? हिंदी बात करते हो? So I'm proposing you the moment I meet you. I love you Sonam. You are very beautiful. Okay, proposer. I love you Sonam. ಸೊ ಇವಾಗ ನಾವು ಯಾರನ್ನು ಮೀಟ್ ಮಾಡ್ತಾ ಇದ್ದೀವಿ ಅಂದರೆ, ಇವರ ಹೆಸರು ಸೋನಮ್ ಅಂದ್ಬಿಟ್ಟು. ಇವರು ಮಯನ್ಮಾರ್ ದೇಶದಲ್ಲಿ ಮಿಸ್ ವರ್ಲ್ಡ್ಗೆ ಪಾರ್ಟಿಸಿಪೇಟ್ ಮಾಡಿದಂತಹ ಬ್ಯೂಟಿ ನಮ್ಮ ಭಾರತ ದೇಶದ ಮೂಲದವರು. ಯು ಆರ್ ಫ್ರಮ್ ವಿಚ್ ಪಾರ್ಟ್ ಆಫ್ ಇಂಡಿಯಾ? No, but which part originally you're from? From which part of India? No, your father, grandfather.
There will be some root, right? Boleh. No. Your great grandfather. India lah. No, in India, which place? Gorakhpur, Uttar Pradesh. हाँ उत्तर प्रदेश हाँ बहुत बढ़िया your eyes are very beautiful you should win Miss World ಸೊ ಇವರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಇವ್ರ ತಂದೆ ಬಿಸ್ನೆಸ್ ಇತ್ತಂತೆ ಹಾಲಿನ ಅಂಗಡಿ ಅದೇ ಹಾಲಿನ ಅಂಗಡಿಯನ್ನು ಆ ಬಿಸ್ನೆಸ್ಸನ್ನು ಮುಂದುವರಿಸ್ಕೊಂಡು ಮಾಡಲಿಂಗ್ ಕೂಡ ಮಾಡ್ತಾ ಇದ್ದಾರೆ ರೈಟ್ ವಿಲ್ ಟಾಕ್ ಮೆನಿ ಥಿಂಗ್ಸ್ ಅಬೌಟ್ ಹರ್ ಸೊ ನಮ್ಮ ಬೇಕ್ ಮಾಡಿರುವಂತಹ ಸೂಪರ್ ಕೇಕ್ ವಾವ್ ಇಟ್ ಈಸ್ ಆಸ್ ಬ್ಯೂಟಿಫುಲ್ ಆಸ್ ಯು Thank you. ರಿಯಲಿ when do you get time to make so you make it out of the milk here No, this make my brother. oh he make it okay so nice yaar incredible what is this cake This is strawberry vanilla chocolate. okay this one This was strawberry vanilla. so it's like a layered cake Like a cake. okay can we try Okay. huh Okay. ಕೇಳ್ತಾ ಇದ್ರೆ ನಾವು ಯಾವ ಊರಿನ ಅಂತ ಓಡೋಗ್ತಾರೆ ಮೇಡಮ್ ಓಡೋಗ್ತಾರೆ ಐ ಆಮ್ ಫ್ರಮ್ ಕರ್ನಾಟಕ ಸೇವ್ ದಕ್ಷಿಣ ಭಾರತ್ ಇವ್ ನೋಡಿ ಮುಖಕ್ಕೆ ಹೆಂಗೆ ಹಾಕೊಂಡಿದ್ದಾನೆ ಅಂತ ತನಕ You should try. ಸೊ ನಮ್ಮ ಕೈಯಲ್ಲಿ ನಾವು ಇವಾಗ ನಾನು ಸೋನಮ್ ಮಾಡಿರುವಂತಹ ಸ್ಟ್ರಾಬೆರಿ ವೆನಿಲ್ಲಾ ಕೇಕ್ ಟ್ರೈ ಮಾಡ್ತೀನಿ February. ವಾವ್ ಲೇಯರ್ कैसा है सर? I ate chewing gum also with it. बहुत बढ़िया है Try करो. I had chewing gum. I ate chewing gum also. Yeah. It's okay. It's okay. So this is Tanaka. Tanaka, this was. Oh, ಇದೆ Tanaka ಅಂದ್ರೆ. What is this ಗಂಧನ ಇದು? Means इसको बोलो तमिल अम्मा ये क्या किसमें बनता है? ये पेड़ है एक ठो एक पेड़ है? लकड़ी का पेड़ है उसको ಓಕೆ उसको पीसता उसमें चंदन ಯಾವುದೋ ಮರದಿಂದ बढ़िया है ಏನೋ ಆ್ಯಡ್ ಮಾಡಿದ್ದಾರೆ ಕೆಮಿಕಲ್ಸ್ ಆ್ಯಡ್ ಮಾಡಿದ್ದಾರೆ गर्मी ज्यादा होने से इसको लगाओ ಮುಖಕ್ಕೆ ಸನ್ಸ್ಕ್ರೀನ್ ನ್ಯಾಚುರಲ್ ಸನ್ಸ್ಕ್ರೀನ್ ತರ ಓಕೆ केमिकल नहीं है ಹಾಂ इसमें हुआ दवाई वाई कुछ नहीं है ಓಕೆ ಟ್ರೈ ಸೋ ಸಾರಿ ವಾವ್ ದಿಸ್ ಇಸ್ ತನಕ ಥ್ಯಾಂಕ್ ಯು ಓ ಇದು ಹಿಂಗೆ ಹಾಕದಾ ಓಕೆ ಇದರಿಂದ ಮಾಡೋದಾ ಇದು No chemical. ಓಕೆ ನೈಸ್ ಇದನ್ನ ಹಿಂಗೆ ಮಾಡ್ತೀರಾ ಹಿಂಗೆ ಮಾಡಿ ಮುಖಕ್ಕೆ ಹಾಕದಾ ಹೌ ಡು ಯು ಪುಟ್ ಇನ್ ಹ್ಯಾಂಡ್ ಆರ್ ವಾಟ್ This was originally No. How do you put the mark? With some... With the hand. No, with hand. You don't need any particular anything. No, With the hand. no instrument, nothing. No instrument. Like this is the hand act. Okay. ऐसे सिलवट है. हाँ. सिलवट में ऐसे पीसते हैं. Okay. करना पड़ता है. Oh, it's a lot of work. इसको तो सील है ना वो सील बटा ऐसा गोल वाला है Okay. उसमें रगड़ना है Okay. गर्मी ज्यादा होने से उसको लगाओ एकदम ठंडा रहे Wow. Cool skin. It's good for the skin. Do you put it? You put it or no? मैंने ट्राई किया था. You? Do you put it, Tanaka? Sometimes, but not always. Okay. अभी तो सब मेकअप ನೋಡಿ ಮಾಂಗ್ಸ್ ಎಲ್ಲ ಸೈಕಲಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಹೆಂಗ್ ತಂಬಾಕು ತಿಂತಾರೆ ಮೇಡಮ್ ಮೇಡಮ್ ಈ ತಂಬಾಕು ತಿಂದು ಬಾಯೆಲ್ಲ ಕಪ್ಪಾಗಿ ಹೋಗಿದೆ ಈ ಮೇಡಮ್ ಹತ್ರ ನಾನು ಹೇಳ್ತಾ ಇದ್ದೆ ಮೇಡಮ್ ಯಾರಾದ್ರೂ ರಾತ್ರಿ ದೇಶಕ್ಕೆ ಬಂದ್ಬಿಟ್ಟು ನೀವೆಲ್ಲ ಈ ತರ ಮುಖಕ್ಕೆ ಮಸಿ ಬಳ್ಕೊಂಡು ಕೂತಿದ್ದು ಹುಡುಗ ಏನಾರು ನಿಮ್ಮನ್ನ ನೋಡ್ಬಿಟ್ರೆ ಎದ್ರಕೊಂಡು ಓಡೋಗ್ಬಿಡ್ತಾನೆ ಮತ್ತೆ ಯಾವತ್ತೂ ಬರಲ್ಲ ಅಂತ ಅದಕ್ಕೆ ಮೇಡಮ್ ಹೇಳ್ತಾ ಇದ್ರು ಈ ದೇಶದ ಕಲ್ಚರ್ ಇದು ಈ ದೇಶದಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ತನಕ ಹಾಕೊಂಡು ಹೋಗ್ಲಿಲ್ಲ ಅಂದ್ರೆ ಸ್ಕೂಲ್ ಒಳಗೆ ಬಿಡಲ್ವಂತೆ ಸ್ಕೂಲ್ ನೋ ಓ ಮೇಡಮ್ ಈಗ ನೋಡಿ ಎಲ್ಲ ರೆಡಿ ಆಗ್ತಾ ಇದೆ ಸಂಜೆ ಶಾಪ್ ಓಪನ್ ಮಾಡೋದಕ್ಕೆ ನಿಶಾ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಈಗ ಸೋನಮ್ಮು ಅವರ ಬ್ರದರ್ ಹೆಲ್ಪ್ ತಗೊಂಡು ರಾಜ್ಕುಮಾರ ನಿಮ್ಮ ಹೆಸರು ವಾ ಕ್ಯಾ ನಾಮ್ ಹೇ ಭಾಯ್ ಕ್ಯಾ ನಾಮ್ ಹೇ ಹಾಂ
ಸೊ ರಾಜ್ಕುಮಾರ್ ಅವ್ರು ಇವಾಗ ಎಲ್ಲ ತೊಗೊಂಡು ಅಂಗಡಿಗೆ ಇಟ್ಬಿಟ್ಟು ಬರ್ತಾರೆ, ಅದಾದ್ಮೇಲೆ ನಾವೆಲ್ಲ ಅಂಗಡಿಗೆ ಹೋಗ್ತೀವಿ ಒಟ್ಟಿಗೆ. ಫಿರ್ ಮಿಲೆಂಗೆ ಆಶೀರ್ವಾದ್. हाँ बेटा हम लोग बने थैंक यू. बढ़िया रहो फूलो फलो दुनिया घूम माँ की आशीर्वाद मिल गया पूरा, अभी दुनिया घूमना ही है. मिलते भाभी जी. फिर कभी आओ होली के आओ घर में खाना बना के बुलाओ बेटा को, हाँ तो बुलाएगा अच्छा का इंडियन खाना खिलाओ हमको. हाँ हाँ वेजिटेरियन और नॉन कोई प्रॉब्लम नहीं, कुछ भी खिलाओ, सिर्फ रोटी खिलाओ खा लूंगा. बाय. दाई ಈ ಗುಂಡಣ್ಣ ನೋಡ್ರಿ ಇಲ್ಲಿ, ಈ ಗುಂಡಣ್ಣ, ಏ ಗುಂಡಣ್ಣ, ಏ ಗುಂಡಣ್ಣ, ಹಿ ಲೈಕ್ಸ್ ಮೈ ಕ್ಯಾಪ್. ಏ ಗುಂಡಣ್ಣ, ಯು ಲೈಕ್ ಬೇಬೀಸ್? हाँ हाँ बहुत सारे हैं, लाइक मेरे भतीजे और ये भी है. now the mic goes to from the boss. बॉस, शी इज माय बॉस. She's my boss also. हाँ really You don't know that? कितना दूर है आपका? बहुत दूर है, हाँ? बहुत दूर है, बहुत नहीं, इतना भी नहीं. So you introduce your area to me. Okay. Okay? You can make us meet all your friends, including the doggies. I love also. Yeah, I also love dogs. ಈಗ ಅಂಗಡಿ ಕಡೆ ಹೋಗ್ತಾ ಇದ್ದೀವಿ. See, these are the bosses. See how they are sitting. The roadside massage ಹೆಂಗಿದೆ ಅಂತ. Huh? What is this? Beauty. ಅಮ್ಮನ ಏರ್ ವಾಶ್ ನಡೀತಾ ಇದೆ ಇಲ್ಲಿ. ಗುಡ್ ಅಮ್ಮ, ಗುಡ್ ಜಾಬ್. ಸಲೂನ್ ಇದು, ಸಲೂನ್. KG ಲೆಕ್ಕದಲ್ಲಿ ಅಕ್ಕಿ ಕೊಡಲ್ವಂತೆ. ಸೊ ಇನ್ ದಿಸ್ We use E. 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 This is the one E. Not K. 1P. E. Yes. E. E. No. E-Y-I. No E. P. This is Yeah. T. P. E. P. P. PE. Yeah. Okay, 1P. One E. ಅಂದರೆ ಹೌ ಮಚ್ ಇಟ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ? ಅಂದರೆ ಒಂದು 80 ರೂಪಾಯಿ ಇಷ್ಟಕ್ಕೆ ಅಕ್ಕಿಗೆ. ಓಕೆ. ಸೊ ದಿಸ್ ಇಸ್ ಹಾಫ್ ಪಿ. Yeah, yes. ನವ್ ಐ ನೋ. ದಿಸ್ ಇಸ್ ಕ್ವಾರ್ಟರ್ ಪಿ. 1 ಕ್ವಾರ್ಟರ್ ಇದು. Kabana buba. This 8 of this one is 1 key. ಓ 8 ಹಾಕ್ಬೇಕಂತ ಇದು. आधा किलो. ನೈಸ್. ಐ ನೆವರ್ ನೋ ದಿಸ್. Yeah. We don't use kilo here. ಥ್ಯಾಂಕ್ ಯು. ಸೊ ಇಲ್ಲಿ ಕಿಲೋ ಯೂಸ್ ಮಾಡಲ್ವಂತೆ. ಪಿ ನೋಡಿ, ಎಲ್ಲೆಲ್ಲೋ ಎಂತೆಂಥದೋ ಟ್ಯಾಲೆಂಟ್ಗಳಿರ್ತವೆ ವರ್ಲ್ಡಲ್ಲಿ. ವಾಟ್ ಇಸ್ ದಿಸ್? ಚಂಬಲ್ ಬಜಾರ್. ತಂಬೆ कैम्बे बाजार. ಕ್ಯಾಂಬೆ ಬಜಾರ್ ಅಂತ ಇದು. बाजार में ರಾತ್ರಿ ಸಮಯದ ಮಾರ್ಕೆಟ್ ಸ್ಲಮ್ಮಲ್ಲಿ. ಯುವರ್ ನೀಸ್. ಓಕೆ. This is younger June. ಓ ಯಂಗರ್ ನೀಸ್. ಓಕೆ. This is older than the ಜನರಲಿ ಇಟ್ಸ್ ಓಲ್ಡರ್ ಬಟ್ ಶಿ ಈಸ್ ಯಂಗರ್. ಓಕೆ. ಯುವರ್ ಬ್ರದರ್ಸ್ ಡಾಟರ್. No, sister daughter. ಓ ಸಿಸ್ಟರ್ಸ್ ಡಾಟರ್. ಓಕೆ. अभी घर में आया था ना. ಹಾಂ. वही. ಓಕೆ. ನೈಸ್ ಟು ಮೀಟ್ ಯು. ಹೌ ವಾಸ್ ಯುವರ್ ಡೇ? ಗುಡ್. ನೈಸ್. ಈ ಥರ ಏರಿಯಾ ಮಧ್ಯ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. Night market. ಎಲ್ಲ ಕಡೆ ರಾತ್ರಿಯ ಬೀದಿ ವ್ಯಾಪಾರಿಗಳು ಹೊರ ಹೊಮ್ಮಿದ್ದಾರೆ. ನಮ್ಮ ಸೋನಮ್ ಕೂಡ ಬೀದಿ ವ್ಯಾಪಾರಿನೇ. ಪೋರ್ಕ್ ಸ್ಟಿಕ್ ಅಂತೆ, ಬೀದಿಯ ಊಟ. ಹೆಂಗೆ ತಿಂತಾರೆ ನೋಡಿ ಇದನ್ನು. ದಿಸ್ ಇಸ್ ಪೋರ್ಕ್ ಸ್ಟಿಕ್. ಸೊ ಈ ಥರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಪೋರ್ಕ್ ಸ್ಟಿಕ್ನ ಎಂಜಾಯ್ ಮಾಡ್ತಾರೆ. ಇಟ್ಸ್ ಗುಡ್ ಫುಡ್. ಯು ಲೈಕ್ ಇಟ್? I don't eat because I'm Hindu, so that's why I'm not eating. ಓ ಯು ಡೋಂಟ್ ಈಟ್ ಮೀಟ್ ಎಟ್ ಆಲ್. ಯು ವೆಜಿಟೇರಿಯನ್? Like no, I eat also chicken, like non-veg, vegetables I eat. ನೋ ಪೋರ್ಕ್ ಆ್ಯಂಡ್ ಬೀಫ್. Hindu people so don't eat pork. ಹಿಯರ್ ಇನ್ ಬರ್ಮಾ. Yeah. ಓಕೆ. Nepali people are eating pork. That's normal. ಓಕೆ. And Muslim people ಡೋಂಟ್ ಈಟ್ ಪೋರ್ಕ್, ಬೀಫ್. ಇನ್ನೊಂದು ಡಿಶ್ ಅಂತೆ, ಫರ್ಮೆಂಟೆಡ್ ಫಿಶ್ ಫೇಸ್. ಸ್ಪೈಸಿ ಮತ್ತು ಸಾಲ್ಟಿ ಇರುತ್ತಂತೆ, ಅದ್ರ ಜೊತೆಗೆ ತರಕಾರಿಗಳನ್ನ ಹಾಕಿ ಕೊಡ್ತಾರೆ. ಇಟ್ಸ್ ಫೇಮಸ್. Yes. Burmese people. All of the Burmese people love to eat. ಟ್ರೆಡಿಷನಲ್ ಬರ್ಮೀಸ್ ಫುಡ್. It's like a picket. ಇದ್ರ Picket. ಮ್ಯಾಂಗೋ, ಮಿಡಿ ಉಪ್ಪಿನಕಾಯಿ ಇವೆಲ್ಲ ಫರ್ಮೆಂಟ್ ಮಾಡಿರ್ತಾರೆ. Yes, all fermented. This was ginger. ಫರ್ಮೆಂಟೆಡ್ ಫುಡ್ಡು ಗಟ್ ಬ್ಯಾಕ್ಟೀರಿಯಾಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ. ಇಲ್ಲಿ ರೆಗ್ಯುಲರ್ ಆಗಿ ಈ ಥರ ಊಟ ಮಾಡ್ತಾ ಇದ್ದಾರೆ, ಕಿಮ್ಚಿ ಎಲ್ಲ ತಿನ್ಕೊಂಡು. ರೈಟ್, ಇಟ್ಸ್ ವೆರಿ ಗುಡ್ ಫಾರ್ ದ ಸ್ಟಮಕ್ ದಿಸ್.
ಮುರುಗನ್ ಟೆಂಪಲ್ ಅಂತೆ, ಇಲ್ಲಿ ಪ್ರೇ ಮಾಡ್ತಾ ಇದ್ದಾರೆ. ಮುರುಗನ್ ಕೋಯಿಲ್ ಆಚೆ ಕಡೆ ನವಿಲಿದೆ ಅಲ್ವಾ, ನವಿಲು ಭಾರತ ದೇಶದ ರಾಷ್ಟ್ರೀಯ ಪಕ್ಷಿ ಅಲ್ವಾ, ಬರ್ಮಾ ದೇಶದ ರಾಷ್ಟ್ರೀಯ ಪಕ್ಷಿ ಕೂಡ ನವಿಲೆ. ದಿಸ್ ಇಸ್ ಇಂಡಿಯನ್ ಸ್ವೀಟ್ಸ್. ಹಾಂ, Laddu, gulab jamun, and rasgulla. I don't know how to... ಮೈಸೂರ್ ಪಾಕ್. Mysore pak. ಅಯ್ಯೋ, ಮೈಸೂರ್ ಪಾಕ್ ಬರ್ತಾ ಇದ್ದಾರೆ ಇಲ್ಲಿ. ದಿಸ್ ಇಸ್ ಫ್ರಮ್ ಮೈ ಸ್ಟೇಟ್. ದಿಸ್ ಸ್ಟಾರ್ಟೆಡ್ ಇನ್, ದಿಸ್ ಇಸ್ ಫ್ರಮ್ ಮೈ ಸ್ಟೇಟ್. ಯಾ, ದಿಸ್ ಸ್ವೀಟ್ ಇಸ್ ಫ್ರಮ್ ಮೈ ಸ್ಟೇಟ್, ಕರ್ನಾಟಕ. ಇಟ್ಸ್ ಕಾಲ್ಡ್ ಮೈಸೂರ್ ಪಾಕ್. And this one? ದಿಸ್ ಇಸ್ ಬರ್ಫಿ, ಮಿಠಾಯಿ, ಜಿಲೇಬಿ, ಓ ಬೂಂದಿ. I love this and this. ವಾವ್, Eat the food to the... ಇದನ್ನ ತಿಂದು ಇನ್ನೂ ಬದುಕಿದೆಯಲ್ಲಮ್ಮ. ಕಲ್ಲು ಥರ ಇದೆಯಲ್ಲ ಇದು, ಹೆಂಗಿದೆ ಗೊತ್ತಾ, ಕಲ್ಲು ಥರ ಇದೆ. ಕಲ್ಲು ನೋಡಿ, ತೋರಿಸ್ತೀನಿ. ಜಾಮೂನ್ ಕಲ್ಲಾಗಿ ಹೋಗಿದೆ. ಲಾಡುನು ಅಷ್ಟೇ, ಕಲ್ಲು ಥರ ಇದೆ. ಯಾರು ಹೊಡೆದ್ರೆ ಬುಲ್ಲೆಸ್ ಓಪನ್ ಆಗ್ಬಿಡುತ್ತೆ. इसको क्या बोलते हैं? ಇದು बरसाई. ಯಾ ಪಪ್ಪು ಅಂತ ಏನೋ ಹೇಳ್ತಾರೆ, ಆ ಥರ ಇರಬೇಕು. ಸೊ ದಿಸ್ ಇಸ್ ಆಲ್ಮೋಸ್ಟ್ ಲೈಕ್ ಇಂಡಿಯಾ, ಯುವರ್ ಸ್ಟ್ರೀಟ್. जहाँ पे इंडियन ही है, बहुत सारे इंडियन ही है. इंडियन तमिल टाउन में बहुत सारे इस्लाम में. ಓಕೆ ಓಕೆ, ನೈಸ್. ರಸ್ತೆಯಲ್ಲಿ ಏನಾದ್ರು ಈ ಥರ ಇಬ್ಬರು ಸುಂದರ ಹುಡುಗಿಯರು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಿದ್ರೆ ಇಷ್ಟು. ಹಾಂ, I am Sundari. ಎಸ್. ನೋಡಿ, ಕೇಳಿಸ್ಕೊಂಡ್ಬಿಟ್ಲು ಹುಡುಗಿ. ಹಾಂ, Sundari means yellow. ಸುಂದರಿ ಮೀನ್ಸ್ ಬ್ಯೂಟಿಫುಲ್. ಐ ಸೆಡ್ ಸ್ನೋ in India, in a very local area, if two beautiful girls like you are walking, all the boys would tease you. Hey, they would throw a small stone, they would hit you with caterpillar, they would shout, hey, hey. Here also they do it. Huh? They, what, how do they do it? Hey, Lunguti. Nunguti, Chilunguti. Chillukuti. ನಿನ್ನ ನೋಟದಲ್ಲಿದೆ ಏನೋ ಮಾಯೆ, ನನ್ನ ಪ್ರೀತಿ ಪ್ರಶ್ನೆಗೆ ಉತ್ತರ ಸರಿಯೇ, ಈ ಹೃದಯದ ಪೂರ್ತಿ ನೀನೇ ಬೆರೆತೆ, ನಿನಗಾಗಿ ಬರೆಯುವೆ ನಾನೊಂದು ಕವಿತೆ, ನೀ ಹತ್ತಿರವಿದ್ದರೆ ಗಮನ ಸೆಳೆಯುತ್ತಿವೆ ನಿನ್ನಯ ಕಡೆಗೆ, ಪ್ರೀತಿ ಸಂತೆಯ ನೀ ಹಾದು ಹೋಗುವ ಇಬ್ಬರು ಜೊತೆಗೆ. ನಿನಗೆಜ್ಜೆ ಸದ್ದು ನನ್ನ ಹಾಡಿಗೆ ರಾಗವಾಗಿ, ದಿನ ಕಣ್ಣು ಮುಚ್ಚಿದರೆ ನಿನ್ನ ಕನಸು ಕಾಣುವಂತೆ, ನಾನುಡಿಯುವೆ ಒಂದು ಪ್ರೀತಿಯ ಮಾತು, ನೀ ಬಂದು ಕೇಳು ಹತ್ತಿರ ಕೂತು, ಆ ನೀಲಿ ಆಕಾಶ ಎಲ್ಲ ನೀನೇ ನನ್ನ ಗೆಳತಿಯೇ, ನೀ ಬಂದು ಸೇರುವೆಯ ನನ್ನ ಒಡತಿಯೇ, ನನ್ನ ಉಸಿರಿನಲ್ಲಿ ಎಲ್ಲ ನೀನೇ ಬೆರೆತು ಹೋದೆಯ, ದಿನ ದೂರ ಸಾಗುವ ದೋಣಿಯಲ್ಲಿ ನೀ ಜೊತೆಯಾಗುವೆಯ, ನೀ ಹತ್ತಿರವಿದ್ದರೆ ಗಮನ ಸೆಳೆಯುತ್ತಿದೆ ನಿನ್ನಯ ಕಡೆಗೆ, ಪ್ರೀತಿ ಸಂತೆಯಲ್ಲಿ ಹಾದು ಹೋಗುವ ಇಬ್ಬರು ಜೊತೆಗೆ. ಓ, ಇದೇನಾ ಇವ್ರ ಅಂಗಡಿ? ಬಂದರು ನೋಡಿ ನಮ್ಮ ಹುಡುಗಿ. ಅಯ್ಯಯ್ಯಪ್ಪ, ಇಷ್ಟು ಮುದ್ದಾಗಿರುವಂಥ ಹುಡುಗಿ ಹಾಲು ಮಾರಾಟ ಮಾಡ್ತಾ ಇದ್ರೆ ನಮ್ಮಲ್ಲಿ ಕ್ಯೂ ಪ್ರಾಬಬ್ಲಿ
ಅಲ್ಲಿವರೆಗೂ ಇರೋದೇನೋ, ಅಥವಾ ಒಂದು 3-4 ಕಿಲೋಮೀಟರ್ ಜನ ನಿಂತ್ಕೊಂಡಿರೋರೇನೋ ಬರೀ ಹಾಲನ್ನ ಪರ್ಚೇಸ್ ಮಾಡೋದಕ್ಕೆ. ಸೊ ಅರ್ಧ ಲೀಟ್ರ್ ಹಾಲು ಮಾರಿದ್ರು ಇವಾಗ ಅಷ್ಟೇ. This is my shop. ವಾವ್, ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ಅಸ್ ಟು ಯುವರ್ ಶಾಪ್. This one is milk. One cup for 2,000. ಇದು ಒಂದಕ್ಕೆ 2,000 ಅಂದರೆ 40 ರೂಪಾಯಿ. 3,000. ಇದು ಮೊಸರು. 3,000. And this is malai. ಓ, ಮೇಲ್ಗಡೆ ಮಲಾಯಿ ಬೇರೆ ಇದೆಯಾ? ಹಾಂ. And 1 cup 4,000. Sorry. Sorry. ಸೊ 1 ಕಪ್ ಇಸ್ 4,000. Yeah. ಸೊ ಅಣ್ಣ ಮತ್ತು ತಂಗಿ ಸೇರಿ ಮಾಡಿರೋ ಶಾಪು. ಸೊ ವಾಟ್ ಯು ಆ್ಯಡ್ ಫಾರ್ ಮಲೈ? ಯು ಆ್ಯಡ್ ದ ಶುಗರ್, Sugar and Jaggery juice. Jaggery juice. ಜಾಗರಿ. juice. ಹಾಂ ಹಾಂ ಹಾಂ, ಜಾಗರಿ ಜ್ಯೂಸ್ ಇಟ್ಕೊಂಡಿದ್ದಾರಂತೆ. ಸೊ ಯು ಓನ್ಲಿ ಸೆಲ್ ಮಿಲ್ಕ್, ಯೋಗರ್ಟ್ ಆ್ಯಂಡ್ ಕೇಕ್, ದಟ್ಸ್ ಆಲ್. ಹೌ ಮಚ್ ಡು ಯು ಸೆಲ್ ಇನ್ ಅ ಡೇ? 1 lakh. I think 2 lakh. Myanmar. No, you sell everything, like you finish? 200,000. That means you finish everything? Yes. Oh, okay. So business is good. Okay. ನೋಡಿ, ಕೇಕ್ಸ್ ಕೂಡ ಮಾಡ್ತಾರೆ. What kind of cakes do you make? Okay. This cake is Mm-hmm. vanilla, chocolate, strawberry. Mm-hmm. And this is same. Chocolate, vanilla, strawberry. Okay. And this How did you learn baking? Who taught you? ಹೆಂಗೆ ಕಲ್ತ್ಕೊಂಡ್ರಿ ಬೇಕಿಂಗ್? हाँ यार, मैंने पहले टिकटॉक पे देखा था, tiramisu केक बनाया था. मुझे समझ में नहीं आता था, तो इसलिए मैंने लाइक वियतनाम में ऐसे केक करना देखा था, तो मैं भी ट्राई किया. इसमें से अच्छे से हो गया. Success. हाँ. Now how much do you sell in a day? So brother is going. Bye bro. Again आएगा? नहीं आएगा? 10 बजे सिर्फ लेके जाने के लिए. Oh, only she is taking care of everything. Man, you are really a brave girl. Oh my God. See you bro. See you tomorrow bro. Scooty. Ah, okay. Okay. These people are all my family. Everybody is your family. So no problem for you to be here. So ಇಲ್ಲಿ ಸುತ್ತಮುತ್ತ ಇರೋರೆಲ್ಲ ಇವ್ರ ಫ್ಯಾಮಿಲಿ ಅಂತೆ. ಎಲ್ಲಿ ತಿರುಗಿದ್ರು I don't know what is what. आपने बोला? ಸುತ್ತಮುತ್ತ. ये क्या है? ಇಟ್ಸ್ ಅವರ್ ಲ್ಯಾಂಗ್ವೇಜ್. ಇಟ್ಸ್ ಕಾಲ್ಡ್ ಕನ್ನಡ. कन्नड़ा. ಹಾಂ. ಆಕಿ ಕಣ್ಣ ಒಳಗ ಎಣ್ಣಿ ಮತ್ತೈತಿ, ತಲಿಗತ್ತು ತೈತಿ, ಆಕಿ ಮುಗಿನಾಗ ಹೊಳಿವ ನತ್ತೈತಿ, ಬಾಳ ಚಂದ ಐತಿ, ರಿಪೇರಿ ಆಗದಂಗ ನನ್ನ ತಲಿಯ ಕೇಳಿಸಾಡ, ಜವಾರಿ ಜಾದು ಮಾಡಿ ನನ್ನ ಬಲಗೆ ಬೀಳಸಾಡ, ರಿಪೇರಿ ಆಗದಂಗ ನನ್ನ ತಲಿಯ ಕೇಳಿಸಾಡ, ಜವಾರಿ ಜಾದು ಮಾಡಿ ನನ್ನ ಬಲಗೆ ಬೀಳಸಾಳ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಲೈಫಲ್ಲಿ ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಏನು ಬೇಕೋ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಸೋನಮ್ಮು ಸೋನಿಯಾ ಮೇಡಮ್ಮೇ ಸಾಕ್ಷಿ. ಬೆಳಗ್ಗೆ ಹೊತ್ತು ಮಾಡ್ಲಿಂಗ್ ಮಾಡಿಕೊಂಡು ಇಷ್ಟು ಕಷ್ಟದಲ್ಲಿ ಬದುಕಿದ್ರು ಕೂಡ ಖುಷಿಯಾಗಿ ತನ್ನ ಫ್ಯಾಮಿಲಿನ ನೋಡ್ಕೊಳ್ಬೇಕು, ಲೈಫಲ್ಲಿ ಮುಂದೆ ಬರಬೇಕು, ಇನ್ನೂ ದೊಡ್ಡ ದೊಡ್ಡ ಅಚೀವ್ಮೆಂಟ್ಸ್ ಮಾಡಬೇಕು ಅಂತ ನೋಡಿ ಬೆಳಗ್ಗೆ ಹೊತ್ತೆಲ್ಲ ಬೇರೆ ಕಡೆ ಕೆಲಸ ಮಾಡ್ಕೊಂಬರ್ತಾರೆ, ಮಾಡ್ಲಿಂಗ್ ಮಾಡ್ತಾರೆ, ಏನೇ ಚಿಕ್ಕ ಪುಟ್ಟ ಅಸೈನ್ಮೆಂಟ್ ಸಿಕ್ಕಿದ್ರು ಮಾಡ್ತಾರೆ. ಮಯನ್ಮಾರಲ್ಲಿ ಅಷ್ಟು ಸುಲಭ ಇಲ್ಲಿ ಬಂತೆ, ಯಾಕಂದರೆ ಇಂಡಿಯನ್ ಫೇಸಸ್ನ ಅಷ್ಟು ಯೂಸ್ ಮಾಡಲ್ವಂತೆ. ಇಲ್ಲೆಲ್ಲ ಮಯನ್ಮಾರ್ ದೇಶದ ಟಿಪಿಕಲ್ ಫೇಸ್ ಇರುತ್ತಲ್ಲ ಅದನ್ನು ಮಾತ್ರ ಬಳಕೆ ಮಾಡ್ತಾರೆ. ಆದರೂ ಅಂಥ ಚಾಲೆಂಜಿಂಗ್ ಎನ್ವಿರಾನ್ಮೆಂಟಲ್ಲೂ ಕೂಡ ಇವರು ಕಷ್ಟಪಟ್ಟು ಮೇಲೆ ಬರ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಇವ್ರು ಏನಾದರೂ ಇದ್ದಿದ್ರೆ ದೊಡ್ಡ ಸ್ಟಾರ್ ಆಗಿಬಿಟ್ಟಿರೋದು. ಅಷ್ಟು ಸುಂದರವಾಗಿ, ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ನಾನೇ ಸೋತಿ ಹೋಗಿದ್ದೀನಿ, ಅಷ್ಟು ಮುದ್ದಾಗಿದ್ದಾರೆ. ಒಳ್ಳೆ ಹುಡುಗಿ, ಒಳ್ಳೆ ಮನಸ್ಸು, ಸ್ವಲ್ಪನೂ ಅಹಂಕಾರ ಅಥವಾ ಅಹಂ ಇಲ್ಲ, ನಾನು ತುಂಬ ಸುಂದರವಾಗಿದ್ದೀನಿ ಅಂತ ಸಂಜೆ ಹೊತ್ತು ಕೆಲಸ ಮಾಡಿಕೊಂಡು ಹಾಲು ಮಾರಿಕೊಂಡು ಆರಾಮಾಗಿ ಅಂದರೆ ಒಂದು ಖುಷಿಯಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ಎಷ್ಟೇ ಕಷ್ಟದಲ್ಲಿದ್ರೂ ಇಂಥ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳಿಗೂ ಒಂದು ರೀತಿಯ ಮಾದರಿ ಅಂತ ಹೇಳ್ತೀನಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಮೈ ಡಿಯರ್ ಸೋನು. ವಾಟ್ ಅ ಪ್ಲೆಜರ್ ಮೀಟಿಂಗ್ ಯು. ಸೊ ಬಿಫೋರ್ ಐ ಲೀವ್ ಐ ಹ್ಯಾವ್ ಟು ಟೇಸ್ಟ್ your amazing milk, of course. Okay, so let's try some good milk from your dairy. Very hot, huh? So what should I try? The yogurt? Okay, let's try the yogurt. ನೋಡ್ರಿ ಹೆಂಗೆ ಕೊಟ್ಟರು ಮೊಸರು. ಆಹಾ, ಗಟ್ಟಿಯಾದ ಮೊಸರು, ಸುಂದರವಾದ ಬಾಲೆ. Oh, you have to drink? What are you saying?
ಓ ಯೋಗರ್ಟ್ ಡ್ರಿಂಕ್ ಥರ ಇದು. ಓಕೆ ಓಕೆ ಓಕೆ, ನೀವೇ ಮಿಕ್ಸ್ ಮಾಡಿಕೊಡಿ ಮೇಡಮ್. ಆಹಾ, ಓಹೋ. ದ ಬ್ಯೂಟಿಫುಲ್ ಸೋನಮ್ ಮಿಕ್ಸಿಂಗ್ ಯೋಗರ್ಟ್. ಹಾಂ, My dad loves yogurt Okay. with rice and dal yogurt. ಸೊ ಟಿಪಿಕಲ್ ರೀ ನಮ್ಮಲ್ಲಿ. ನಮ್ಮಲ್ಲಿ ಎಲ್ಲರಿಗೂ ಮೊಸರನ್ನ ತುಂಬ ಇಷ್ಟ ಅಲ್ವಾ, ಮೊಸರು ಸಕ್ಕರೆ ತುಂಬ ಇಷ್ಟ ಅಲ್ವಾ. ಸೊ ಯೋರ್ ಡ್ಯಾಡ್ ಯೂಸ್ ಟು ಲವ್ ದಿಸ್. ನೌ ಯೋರ್ ಡ್ಯಾಡ್ ಇಸ್ ನೋ ಮೋರ್. My dad started this. ಸೊ ನೌ ಈಸ್ ಅಲೈವ್. Hello, she's right. ಓ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. COVID that time में ऑक्सीजन ಸೊ ಕೋವಿಡ್ ಸಮಯದಲ್ಲಿ ಆಕ್ಸಿಜನ್ ಸಿಲಿಂಡರ್ ಸಿಗದೆ ಅವ್ರ ತಂದೆ ಥರ್ಡ್ ವೇವಲ್ಲಿ ತೀರ್ಕೊಂಡ್ಬಿಟ್ರಂತೆ. ಭಾಳ ಬೇಜಾರಾಯಿತು ಕೇಳಿ. बहुत अच्छा है. कैसा है? ವೆರಿ ನೈಸ್. I think sugar बहुत ज़्यादा हो गया. You are already sweet and you have added more sweet to this. Thank you so much for this. ಸೊ ಈಗ ಇಲ್ಲಿಂದ ಹೊರಡುವಂತಹ ಸಮಯ ಬಂದಿದೆ. ಬಾಯ್ ಬಾಯ್ ಸೋನಮ್. Bye bye. See you again. कनाडा में थैंक यू को क्या बोलते हैं? ಧನ್ಯವಾದ. धन्यवाद. Okay. Hello everyone. धन्यवाद. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. Jai Karnataka. ವಾವ್. ಬಾಯ್. I love Karnataka movie. ಓ ಯಾವುದು? Like Kantara. ಆಮೇಲೆ Kantara 1, 2. ಯಾ ಯು ಲೈಕ್ ಇಟ್? Yeah. Wow. It's my favorite movie. ವಾವ್, ಕಾಂತಾರ ಇಲ್ಲೂ ಕೂಡ ಫೇಮಸ್ಸು. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. Thank you. ಟೇಕ್ ಕೇರ್. ಬಾಯ್, ಗುಡ್ ಬಾಯ್. Goodbye. ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು. ಐ ವಿಶ್ ಯು ಅ ಗ್ರೇಟ್ ಲೈಫ್ ಅಹೆಡ್. ಆ್ಯಂಡ್ ಐ ಹೋಪ್ ಟು ಮೀಟ್ ಯು ಅಗೇನ್. ನಾಳೆ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಟ್ರೈನ್ ಟಿಕೆಟ್ ತೊಗೊಳಕ್ಕೆ ಬಂದಿದ್ದೀನಿ. ಟ್ರೈನ್ ಸ್ಟೇಷನ್ ಹೆಂಗಿದೆ ಅಂತ ನೋಡಿ. ಇಲ್ಲಿ ಟಿಕೆಟ್ ತೊಗೊಳಕ್ಕಾಗಲ್ಲ, ಏನೋ ಆನ್ಲೈನ್ ಸಿಸ್ಟಮ್ ಅಂದರು. ಆನ್ಲೈನ್ ಸಿಸ್ಟಮಲ್ಲಿ ಕಾರ್ಡು ಅಕ್ಸೆಪ್ಟ್ ಆಗ್ತಾ ಇಲ್ಲ. ಸೊ ಇನ್ನೊಂದೆಲ್ಲೋ ಪಕ್ಕದ ಕಡೆ ಕಳಿಸ್ತಾ ಇದ್ದಾರೆ. ಅಂದರೆ ಯೋಚನೆ ಮಾಡಿ, ಒಂದೊಂದು ಚಿಕ್ಕ ಚಿಕ್ಕ ಜರ್ನೀಸ್ ಕೂಡ ಎಷ್ಟು ಡಿಫಿಕಲ್ಟ್ ಆಗುತ್ತೆ ಈ ಥರ ದೇಶಗಳಿಗೆ ಬಂದಾಗ ಅಂತ. ಒಂದು ರೀತಿ ಮಡಗಾಸ್ಕರ್ ದೇಶ ನೆನಪಾಗ್ತಾ ಇದೆ. ಮಯನ್ಮಾರ್ ಮೇನ್ ರೈಲ್ವೆ ಸ್ಟೇಷನ್ನು ರಾಜಧಾನಿಯಲ್ಲಿ. ಆಚೆ ಕಡೆ ನೀವು ನೋಡ್ಬೋದು ಹೇಗೆ ಎಲ್ಲ ಬ್ಯಾರಿಕೇಡ್ ಮಾಡಿದ್ದಾರೆ. ಇವೆಲ್ಲ ಮಿಲಿಟ್ರಿ ಬ್ಯಾರಿಕೇಷನ್ನು. ಪ್ರಾಬ್ಲಮ್ ಆದಾಗ ಎಲ್ಲ ಇದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ದೇಶ ದುಸ್ಥಿತಿಯಲ್ಲಿದೆ. ಮೇಡಮ್ ಹೆಲ್ಪ್ ಮಾಡ್ತಾ ಇದ್ದಾರೆ ಟ್ರೈನ್ ಟಿಕೆಟ್ ಬುಕ್ ಮಾಡೋದಕ್ಕೆ. ವಾಟ್ ಈಸ್ ಯುವರ್ ನೇಮ್ ಮೇಡಮ್? ಕಿಮಿಝೋ. ಎರಡು ಥರ ಕ್ಲಾಸ್ ಇದೆಯಂತೆ. ಒಂದು ಹೈಯರ್ ಕ್ಲಾಸು, ಒಂದು ಲೋವರ್ ಕ್ಲಾಸು. ಹೈಯರ್ ಕ್ಲಾಸ್ ಫುಲ್ ಆಗಿದೆಯಂತೆ, ಲೋವರ್ ಕ್ಲಾಸು ಖಾಲಿ ಇದೆಯಂತೆ. ಲೋವರ್ ಕ್ಲಾಸು 18,000 ಆಗುತ್ತಂತೆ, ಅಪ್ಪರ್ ಕ್ಲಾಸು 28,000 ಆಗುತ್ತಂತೆ. ಈ ಸೀಟ್ ಕೊಡ್ತೀನಿ ಅಂದರು. ಈ ಸೀಟ್ ಟಾಯ್ಲೆಟ್ ಹತ್ರ ಇದ್ರೆ ಕೊಡಬೇಡಿ, ಗಬ್ಬು ವಾಸನೆ ಹೊಡೆಯುತ್ತೆ, ಆಮೇಲೆ ಕಷ್ಟ ಆಗ್ಬಿಡುತ್ತೆ ನನಗೆ ಅಂದೆ. ಯಾವ್ದಾದ್ರು ಮದ್ಯ ಕೊಡಿ ಅಂತ ಕೇಳಿದೆ. ಪೇ ಮೂಲಕ ಪೇ ಮಾಡಬೇಕಂತೆ. ಆದರೆ ನನ್ನ ಹತ್ರ ಪೇ ಇಲ್ಲ, ಅವ್ರಿಗೆ ಕೊಟ್ಟೆ, ಅವ್ರು ಮಾಡ್ತಾರೆ, ಆಮೇಲೆ ಚೇಂಜ್ ವಾಪಸ್ ಕೊಡ್ತಾರೆ. 28,000. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಧನ್ಯವಾದ. ಕೇಳ್ತಾ ಇದ್ದಾರೆ ಯಾವ ಕಂಟ್ರಿ ನಿಮ್ಮ ಫೇವರೇಟು ಇಷ್ಟು ಕಂಟ್ರಿಲಿ ಅಂತ. ಇಷ್ಟೊಂದು ಕಂಟ್ರಿಗೆ ಹೋಗಿದ್ದೀರಾ ಅಂತ ಆಶ್ಚರ್ಯಪಟ್ಟರು. ಅದಕ್ಕೆ ನಾನು ಹೇಳಿದೆ ಎಲ್ಲ ಕಂಟ್ರಿಲೂ ನನಗೆ ಪ್ರೀತಿನೇ ಸಿಕ್ಕಿದೆ. ಸೊ ನನಗೇನು ಬೇಜಾರಿಲ್ಲ ಇವತ್ತವರೆಗೂ. ಯಾವ ಕಂಟ್ರಿ ಫೇವ್ರೇಟ್ ಅಂತ ಹೇಳೋಕ್ಕೂ ಆಗಲ್ಲ. ಎಲ್ಲ ಕಂಟ್ರಿದು ಅದರದೇ ಆದ ಅಡ್ವಾಂಟೇಜು, ಅದರದೇ ಆದ ಡಿಸ್ಅಡ್ವಾಂಟೇಜ್ ಇದೆ ಅಂತ ಹೇಳಿದೆ. ಪಾಸ್ಪೋರ್ಟ್ ನಂಬರು, ಫೋನ್ ನಂಬರ್ ಇಸ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಮೇಡಮ್. ಚೇಜು ಬಾ. ಬಾಯ್, ಟೇಕ್ ಕೇರ್. ಪಾಪ ಎಲ್ಲ ಹೆಲ್ಪ್ ಮಾಡಿದ್ರು. ಟೆಕ್ನಾಲಜಿಯನ್ನು ಯಂಗ್ಸ್ಟರ್ಸು ಇಲ್ಲಿರುವಂತಹ ರೈಲ್ವೆ ಎಂಪ್ಲಾಯೀಸ್ಗೆ ಹೇಳ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆನ್ಲೈನ್ ಸಿಸ್ಟಮ್ನ ಇವಾಗ ತರ್ತಾ ಇದ್ದಾರೆ. ಬಟ್ ನಾವೆಲ್ಲ ಎಷ್ಟು ಮುಂದೆ ಇದೀವಿ ಯೋಚನೆ ಮಾಡಿ ಟೆಕ್ನಾಲಜಿಲಿ. ಆಲ್ರೆಡಿ ರೈಲ್ವೆ ಸ್ಟೇಷನಲ್ಲಿ ಈ ಮೆಷೀನಲ್ಲಿ ನಿಂತ್ಕೊಂಡ್ರೆ ನಿಮ್ಮ ಹೈಟು, ನಿಮ್ಮ ವೆಯ್ಟು ಮತ್ತು ಹಾರೋಸ್ಕೋಪು 3 ಸಿಗುತ್ತಂತೆ. ಎಸ್ ಮೇಡಮ್? ಹೈಟ್, ವೆಯ್ಟ್ ಅವ್ರ ಹಾರೋಸ್ಕೋಪ್. ಮಿರರ್ ಬೇರೆ ಇಟ್ಟಿದ್ದಾರೆ. ಸಾಕಾಗಿದೆ ಮೆಷೀನು. ಸೊ ಟ್ರೈನ್ ಟಿಕೆಟ್ ಸಿಕ್ತು, ಸಕ್ಸಸ್ಫುಲ್. ಈಗ ವಾಪಸ್ ಹೋಗ್ತಾ ಇದ್ದೀನಿ, ಪ್ರಿಪೇರ್ ಆಗಬೇಕು. ಆಗಲೇ ಈ ತಾಯಿ ನನ್ನನ್ನು ಊಟಕ್ಕೆ ಕರೆದಿದ್ರು. ಟಿಕೆಟ್ ತೊಗೊಂಡು ನೀನು ಊಟಕ್ಕೆ ಇಲ್ಲಿಗೆ ಬರಬೇಕು ಅಂತ. ಬಟ್ ಈ ಚೇರ್ ಮೇಲೆ ಕೂತ್ಕೊಳ್ಳೋದೇ ಚಾಲೆಂಜು. ಆದರೂ ಕೂತ್ಕೊಳ್ಳೋಣ. ಅಮ್ಮನ ಹತ್ರ ಕೂತ್ಕೊಂಡು ಬಿಸಿ ಸೂಪ್ ಕುಡಿದು ಊಟ ಮಾಡೋಣ. ಇಲ್ಲಿ ಹೆಂಗೆ ಅಂದರೆ ಈ ದೇಶದಲ್ಲಿ ಚಟ್ನಿ ಪುಡಿ ಅನ್ನ ಕಲಿಸ್ತಾರಲ್ಲ ನಮ್ಮ ಮನೆ ಕಡೆ, ಆ ಥರ ಏನೇನು ಸಿಗುತ್ತೋ ಎಲ್ಲ ಹಾಕಿ ಕಲಸಿ ಕೈಯಲ್ಲಿ ಕಲಿಸ್ತಾರೆ. ಬೇರೆ ಬೇರೆ ಅನ್ನ, ನೂಡಲ್ಸು ಏನೇ ಇದ್ರೂ ಎಲ್ಲದನ್ನು ಕೈಯಲ್ಲಿ ಕಲಸಿ ಊಟವನ್ನು ಉಣಬಡಿಸ್ತಾರೆ. ಒಂಥರ ಕೈ ತುತ್ತಿದ್ದಂಗೆ. ನಾನು ಕೂತೆ, ಅಮ್ಮ ಕೈ ತುತ್ತಾಗ್ತಾ ಇದ್ದಾರೆ. ನೆಂಚ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ. ಆ ತಟ್ಟೆಯ ಅಂಚಲಿ ಕುಳಿತವಳು ಅವಳು
ಹಸಿವಿನ ಮೌನವ ಓದಿದವಳು, ತುತ್ತಿನ ಮರೆಯಲ್ಲಿ ಪ್ರೀತಿಯ ಅಡಗಿಸಿ ತನ್ನೊಡಲ ಕಿಚ್ಚನ್ನು ತಣ್ಣಗಾಗಿಸಿದವಳು, ಬಿಸಿ ಅನ್ನದಲ್ಲಿ ಬೆರೆತ ಆ ಬೆರಳುಗಳ ಸ್ಪರ್ಶ, ತಣ್ಣನೆಯ ತುಪ್ಪದಲ್ಲಿ ಅಡಗಿದೆ ಹರ್ಷ. ಅಮ್ಮ ಕಲಸುವ ಆ ಒಂದು ಮುದ್ದೆ ತುತ್ತು ಜಗದ ಎಲ್ಲ ರುಚಿಗೂ ಮಿಗಿಲಾದ ಮುತ್ತು. ಚಂದಿರನ ತೋರಿಸಿ ಅಂಬೆಗಾಲಿಕ್ಕುವಾಗ ಬಾಯಿಗೆ ಬಂದ ಆ ಕವಳದ ಸೌಭಾಗ್ಯ. ನೋವಿನ ಮರೆವಿಗೆ ಅದೇ ಒಂದು ಮದ್ದು, ಸಂಸಾರದ ಜಂಜಾಟಕ್ಕೆ ಆ ತುತ್ತೇ ಸದ್ದು. ದೇವರಿಗೂ ಸಿಗದ ಆ ಅಮೃತದ ಹನಿ, ಅಮ್ಮನ ಕೈ ಬೆರಳಲ್ಲಿ ಅಡಗಿದೆ ಧ್ವನಿ. ಸ್ವರ್ಗದ ಬಾಗಿಲು ತೆರೆದಂತೆ ಆ ಕ್ಷಣ, ಅಮ್ಮನ ಕೈ ತುತ್ತೆ ಬದುಕಿನ ಪೂರಣ. ಅಮ್ಮ ಊಟ ಊಟ ಕೊಡಿ. ಅಮ್ಮಂಗೆ ಹೇಳಿದೆ ನೀವು ಮಾಡೋ ಅಡುಗೆ ಬೆಸ್ಟ್ ಅಡುಗೆ ಮಾಡಿಕೊಡಿ ಅಂತ, ಅದಕ್ಕೆ ಮಾಡ್ತಾ ಇದ್ದಾರೆ. ಊಟ ಬಂದಿದೆ. ಚಿತ್ರಾನ್ನ ಥರ ಇರುವಂತಹ ಈ ಒಂದು ಡಿಶ್ಶು, ಹಾಗೆ ಸೂಪ್. ವೆರಿ ಗುಡ್, ತುಂಬ ಚೆನ್ನಾಗಿದೆ. ಮೇಡಮ್ದು ಶಿಫ್ಟ್ ಮುಗೀತು, ಈಗ ಈ ಮೇಡಮ್ ಬಂದರು. ಸೊ ಸ್ಪೈಸಿ ಅಂತ ಹೇಳೋದಕ್ಕೆ ಸೆಸ್ಸೆ ಅಂತ ಹೇಳ್ಬೇಕು. ಸೆಸ್ಸೆ ಮೇಡಮ್, ಸೆಸ್ಸೆ. ಇನ್ನೊಂದು ಡಿಶ್ ಮಾಡ್ಕೊಡಕ್ಕೆ ಹೇಳಿದೆ. ಅಯ್ಯೋ ಇದನ್ನ ತಿನ್ನು ಅಂತ ಹೇಳ್ತಾ ಇದಾರೆ. ಈಗ ಇನ್ನೊಂದು ಡಿಶ್ ಮಾಡ್ತಾ ಇದಾರೆ, ಲೆಪೆ ಅಂದ್ಬಿಟ್ಟು ಅದ್ರ ಹೆಸರು. ಇವ್ರ ಕೈಯಲ್ಲಿ ಒಂದು ಊಟ ಮಾಡ್ತಾ ಇದ್ದೀನಿ, ಇವ್ರ ಕೈಯಲ್ಲಿ ಒಂದು ಊಟ. ಇಬ್ಬರ ತಾಯಂದಿರ ಕೈಲಿ ಕೈ ತುತ್ತು. ಬಹಳ ಯುನೀಕಾದ ಡಿಶಸ್ ಅಂತಲೇ ಕರಿಬೇಕು. ನಾನು ಈ ಥರ ರುಚಿನೇ ನೋಡಿರಲಿಲ್ಲ. ಪ್ಯಾಲೆಟ್ಗೆ ಒಂದು ಹೊಸ ರುಚಿ ಸಿಗ್ತಾ ಇದೆ. ಡೆಫಿನೆಟ್ಲಿ ಬರ್ಮಾದ ಊಟ ವೆರಿ ಡಿಫ್ರೆಂಟ್. ಚೇಸುಬಾ, ಏನು ತಿಂದರೂ ಚೆನ್ನಾಗಿದೆ ದೇಶದಲ್ಲಿ. ಸೂಪರ್. ಊಟ ಎಲ್ಲ ಸೇರಿ 100 ರೂಪಾಯಿ ಆಯಿತು. ತುಂಬ ಇಷ್ಟ ಆಯಿತು. ಎಲ್ಲದಕ್ಕಿಂತ ಅವರ ಶೈಲಿ, ಅವರು ಇಷ್ಟು ಚಿಕ್ಕ ಜಾಗದಲ್ಲಿ ಮಾಡ್ಕೊಳ್ಳೋವಂತಹ ರೀತಿ, ಇಷ್ಟೆಲ್ಲ ಕಾಂಡಿಮೆಂಟ್ಸ್ನ ಉಪಯೋಗಿಸಿ ಮಾಡುವಂತಹ ಅಡುಗೆ, ಮತ್ತು ಕೈಯಲ್ಲಿ ಕಲಿಸಿಕೊಡುವಂತಹ ಒಂದು ಪ್ರಕ್ರಿಯೆ, ಅದರಲ್ಲೂ ಒಂದು ನೀಟ್ನೆಸ್ಸು, ಕ್ಲೆನ್ಲಿನೆಸ್ಸು ಬಹಳ ಖುಷಿಯಾಯಿತು. ಚೇಸುಬಾ, ಬಾಯ್ ಬಾಯ್ ಮೇಡಮ್. ಈ ಥರ ರಸ್ತೆ ಪೂರ್ತಿ ಜನಗಳು ಕೂತಿರೋದನ್ನು ನೀವು ನೋಡ್ಬೋದು. ಹಣ್ಣುಗಳನ್ನು ಇಟ್ಟಿದ್ದಾರೆ, ಥರಥರವಾದ ವಿಧ ವಿಧವಾದ ಡ್ರೈ ಫ್ರೂಟ್ಸು, ಹಾಗೆ ಇಲ್ಲಿ ನಿಂಬೆಹಣ್ಣು ರೀತಿಯನ್ನು ಇಟ್ಟಿದ್ದಾರೆ. ಅದಕ್ಕೆ ಮಸಾಲೆ ಮತ್ತು ಸ್ಪೈಸಸ್ ಹಾಕಿಟ್ಟಿದ್ದಾರೆ. ಈ ದೇಶದಲ್ಲಿ ಎಷ್ಟು ಲೆವೆಲ್ಗೆ ಸ್ಟ್ರೀಟ್ ಫುಡ್ ಇದೆ ಅಂದರೆ ಅನ್ಇಮ್ಯಾಜಿನಬಲ್. ವೈ ಇಸ್ ದಿಸ್? ವಾಟ್ ಇಸ್ ದಿಸ್? ವೈ ವೈ ಬುದ್ಧ ಬುದ್ಧ ವೈ ಗೊತ್ತಾ? ಇದು ನೀರು ಕಟ್ಟಿರೋದು. ಇದನ್ನ ಹಿಂಗ್ ಮಾಡ್ತಾ ಇದ್ರೆ ನೊಣಗಳು ಅವೆಲ್ಲ ಬರಲ್ಲ ಅಂದ್ಬಿಟ್ಟು. ಓಕೆ, ಗುಡ್ ಐಡಿಯಾ, ವೆರಿ ವೆರಿ ಗುಡ್ ಐಡಿಯಾ. ಅಬ್ಬಾ, ಜುಗಾಡ್ ಅಂದ್ರೆ ಈ ದೇಶ ರೀ, ಸೇಮ್ ನಮ್ಮ ದೇಶದ ಥರನೇ. ಈ ಅಣ್ಣ ಕೈಯಲ್ಲಿ ದುಡ್ಡು ಹೆಂಗೆ ಇಟ್ಕೊಂಡಿದ್ದಾರೆ ನೋಡಿ. ಅಣ್ಣ ಸಲ್ಯೂಟ್. ವಾವ್, ಶೋ ಲೈಕ್ ದಿಸ್. ಓ, ಹೆಂಗೆ ಇಟ್ಕೊಂಡಿದ್ದಾರೆ ಅಣ್ಣ ದುಡ್ಡು. ಸೂಪರ್ ಅಣ್ಣ. ಯಾಂಗಾನ್ ನಗರದ ಒಳಗೆ ಒಂದು ಬಹಳ ವಿಶೇಷವಾದ ಟ್ರೈನ್ ಹೋಗುತ್ತೆ, ಲೋಕಲ್ ಟ್ರೈನು, ಸರ್ಕ್ಯುಲರ್ ಟ್ರೈನ್ ಅಂತ ಕರೀತಾರೆ ಅದನ್ನು. ಇಲ್ಲಿಂದ ಶುರುವಾಗಿ ಒಂದು ಸುತ್ತುವರೆದು ಸಿಟಿಯನ್ನು ಮತ್ತೆ ಇದೇ ಸಿಟಿಗೆ ಬರುತ್ತೆ. ಸಾಕಷ್ಟು ಸ್ಟಾಪ್ಗಳಿರುತ್ತೆ. ಯಾವುದಾದ್ರು ಇಂಟ್ರೆಸ್ಟಿಂಗ್ ಮಾರ್ಕೆಟ್ ಹತ್ರ ಇಳ್ಕೊಂಡು ಅಥವಾ ಯಾವುದಾದ್ರು ಇಂಟ್ರೆಸ್ಟಿಂಗ್ ಜಾಗ ಹತ್ರ ಇಳ್ಕೊಂಡು ಒಂದು ರೈಡ್ ಹೋಗಿ ವಾಪಸ್ ಇಲ್ಲಿಗೆ ಬರ್ತೀನಿ. ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಓ, ಗುಡ್, ಥ್ಯಾಂಕ್ ಯು. ತಂಬಾಕು ಹಾಂ, ಓಕೆ, ವಿತೌಟ್ ಇಟ್. ಓಕೆ ಸರ್. ಚೇಸುಬಾ ಸರ್, ಚೇಸುಬಾ. ಮಯನ್ಮಾರ್ ದೇಶದ ಮಿಲಿಟ್ರಿ ಕೈಯಲ್ಲೂ ಪಾನ್ ಬಿಡ ತೊಗೊಂಡು ತಿಂತಾಯಿನಿ. ನಿಮ್ಮ ಗ್ಲೋಬಲ್ ಕ್ರೌನಿಗೆ ಲೆವೆಲೇ ಬೇರೆ. ಸೊ ಹೆಚ್ಚಾಗಿ ಮೋಸ್ಟ್ಲಿ ಯಾರು ಯೂಸ್ ಮಾಡಲ್ಲ ಅನಿಸುತ್ತೆ ಟ್ರೈನ್ಗಳನ್ನ. ಅಪರೂಪಕ್ಕೊಂದು ಟ್ರೈನ್ ಹೋಗುತ್ತೆ. ಸರ್ಕ್ಯುಲರ್ ಟ್ರೈನ್ ಟಿಕೆಟು ಈ ಕಡೆ ಸಿಗುತ್ತಂತೆ. ಹಳೇ ಕಾಲದ ಬೆಂಚ್ಗಳು ಹೆಂಗಿದೆ ನೋಡಿ. ಇಲ್ಲಿ ಟಿಕೆಟ್ ತೊಗೋಬೇಕು. ರೈಲ್ವೆ ಸ್ಟೇಷನಲ್ಲಿ ತಮಿಳ್ ಮುಸ್ಲಿಮ್ ಸಿಕ್ಕಿದ್ದಾರೆ. ಹೌ ಆರ್ ಯು? ಒಂದು ಪೇರ್ ಎನ್ನ? ನಿಶಾ, ರಾಬಿಯಾ, ತೈಬುನಿಶಾ. ವಾವ್, ಸೂಪರ್. ಸರ್ಕ್ಯುಲರ್ ट्रेन. हाँ, ओके, वेटिंग. मी ऑल्सो कमिंग. My wife. Oh, हिंदी बात करते हो? क्या बोलता है? किधर से हो?
हम इधर से रंगों से। रंगून, हाँ बहुत बढ़िया। खराब ट्रेन है, अच्छा लगा मुझे, खराब ट्रेन ही पसंद है। बाद में मिलेंगे, ट्रेन में मिलेंगे। ಕೌಂಟರ್ ಓಪನ್ ಆಗಿದೆ ಟಿಕೆಟ್ಗೆ, ಟಿಕೆಟ್ ತೊಗೊಳ್ಳೋಣ. ಹೌ ಮಚ್? 800 ಅಂದರೆ ಒಂದು 15 ರೂಪಾಯಿ 12 ರೂಪಾಯಿ ಲೆಕ್ಕ. ಚಾನಲ್ ಆಲ್ರೆಡಿ ಮಾರಾಟಗಾರೆಲ್ಲ ಬಂದು ರೆಡಿ ಇದ್ದಾರೆ ಟ್ರೈನ್ಗೋಸ್ಕರ. ಏನೋ ಕಡುಬು ಥರ ಇದೆ, ಅದರ ಮೇಲೆ ಬೆಲ್ಲದ ಪಾಕವನ್ನು ಹಾಕಿ ಮಾರ್ತಾ ಇದ್ದಾರೆ. ಸೊ ಇದೇ ಟಿಕೆಟು. ಸ್ಟೇಷನಲ್ಲಿ ಇಲ್ಲಿ ಮೇಡಮ್ ಟೀ ಕಾಫಿ ಮಾಡಿಕೊಡ್ತಾ ಇದ್ದಾರೆ. ಓ ಐಸ್ ಕ್ರೀಮು, ಓಕೆ 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 ಐಸ್ ಕ್ರೀಮ್, ಓಕೆ ಓಕೆ ಗುಡ್ ಬೋ. ಅದಕ್ಕೆ ಗಂಟೆ ಇದೆ ನೋಡಿ. ತಮಿಳ್ ತರಿಯೋದು, ಹಾಂ ಬರ್ಮಪತಿ, ಹಾಂ ಹಿಂಗೆ ಗಂಟೆ ಹೊಡೆದ್ರೆ ಐಸ್ ಕ್ರೀಮ್ ರೆಡಿ ಅಂತ. ಓ ಏನು ಗುರು ನೀನು ಸ್ಟ್ರಾಂಗು, ಇಷ್ಟು ಭಾರ ಇರೋದನ್ನ ಹೆಂಗೆ ಎತ್ಕೊಂಡು ಓಡಾಡ್ತೀನಿ ನೀನು? ಅಯ್ಯೋ ಭಯಾನಕ ಭಾರ ಇದೆ ಗುರು ಇದು, ನೋಡಿ ಇಲ್ಲಿ. ವಾ ಸ್ಟ್ರಾಂಗ್ ಮ್ಯಾನ್. ಯಪ್ಪ ಇದನ್ನಿಷ್ಟು ಸ್ನ್ಯಾಕ್ಸ್ ತೊಗೊಂಡು ಟ್ರೈನಲ್ಲಿ ಮಾರಾಟ ಮಾಡ್ತಾರೆ. ಎಷ್ಟು ಕಷ್ಟ ಯೋಚನೆ ಮಾಡಿ. ತುಂಬ ಕಷ್ಟ ಇದೆ ರೀ, ತುಂಬ ಕಷ್ಟ ಇದೆ. ಯಪ್ಪ ನಾವು ಅನ್ಕೋತೀವಿ ಎಷ್ಟು ಸುಲಭ ಅಂತ, ತುಂಬ ಕಷ್ಟ ಇದೆ. ಯಪ್ಪ ಎತ್ಕೊಳ್ಳೋಕೆ ಆಗ್ತಾರ, ಶೋಲ್ಡ್ರ್ ಪೇಯ್ನ್ ಮಾಡ್ತಾ ಇದೆ. ಅಷ್ಟು ಕಷ್ಟಪಡ್ತಾರೆ ಬೀದಿ ವ್ಯಾಪಾರಿಗಳು. ಎಲ್ಲ ಬೀದಿ ವ್ಯಾಪಾರಿಗಳಿಗೂ ಒಂದು ಸಲಾಮ್. ಅಯ್ಯೋ ಎಲ್ಲಿ ಅಣ್ಣ ತಗೋ, ಎಲ್ಪ್ ಮಾಡೋ, ಹೇಗಿದೆ ಗೊತ್ತಾ ಭಾರ. ಬ್ರದರಿಂದ ಕಡಲೆ ಬೀಜ ತೊಗೊಂಡೆ, 1000 ಅಂತೆ. ಹಬ್ಬ ಖುಷಿ ಆಗ್ತಾಯಿದೆ ಟ್ರೈನ್ ಬರ್ತಾ ಇರೋದಕ್ಕೆ. ಎಲ್ಲರೂ ರೆಡಿ ಆಗ್ಬಿಟ್ರು ಟ್ರೈನ್ ಒಳಗೆ ಹೋಗೋದಕ್ಕೆ. ಲೋಕಲ್ ಟ್ರೈನ್ ಎಕ್ಸ್ಪೀರಿಯೆನ್ಸು ಸಖತ್ತಾಗಿರುತ್ತೆ. ಒಂದು ರೌಂಡ್ ಫುಲ್ ಹಾಕೊಂಬರೋಣ. ಹಳೆಯ ಕಾಲದ ಟ್ರೈನು ಗುರು ಇದು. ಹಾಸಿಗೆ ದಿಂಬು ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ, ಪಾತ್ರೆ ಪಗಡ ಎಲ್ಲ. ಇಷ್ಟೊಂದು ಖಾಲಿ ಇತ್ತು, ಸಡನ್ನಾಗಿ ನೋಡಿ ಎಷ್ಟೊಂದು ಜನ ಬಂದ್ಬಿಟ್ರು. ಎಲ್ಲ ವ್ಯಾಪಾರಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ವಾವ್ 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 ವಾವ್, ವೆರಿ ವೆರಿ ನೈಸ್. ಈ ಥರ ಲೋಕಲ್ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಪಡಿಬೇಕು ಅಂದರೆ ಭಾಳ ಅಪರೂಪ. ಭಾರತ ದೇಶ ಅದು ಬಿಟ್ಟರೆ ಮಡಗಾಸ್ಕರು. ಭಾರತ ದೇಶದಲ್ಲಿ ಏನಂದರೆ ನೀವು ಕ್ರೌಡು ಸಿಕ್ಕಾಪಟ್ಟೆ ಜಾಸ್ತಿ, ಇಲ್ಲಿ ಮ್ಯಾನೇಜ್ ಮಾಡೋದು ಕಷ್ಟ. ಇಲ್ಲಿ ಒಂಥರ ಮ್ಯಾನೇಜ್ ಮಾಡ್ಬೋದು ಶೂಟಿಂಗಿಗೆಲ್ಲ. ಹಾಂ ಇಲ್ಲಿ ನೋಡಿ, ಇಲ್ಲಿ ಫ್ಯಾಮಿಲಿ ಎಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ. ಟ್ರೈನ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಗಿಜಿ 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 ಅಂತ ಇದೆ ಟ್ರೈನು. ಓಕೆ ಓಕೆ, ಓನ್ಲಿ ವಿಡಿಯೋ. ಓ ಇದು ಟ್ರೈನು ಓಡಿಸೋ ಜಾಗ. ವಾ ಹೆಂಗಿದೆ ನೋಡಿ ಟ್ರೈನು. ಸೊಪ್ಪು ಸದೆ ಎಲ್ಲ ಇದೆ. ಓ ಹೌದಾ, ಓಕೆ. ಮೋಸ್ಟ್ಲಿ ಎಲ್ಲ ಇಲ್ಲಿಗಲ್ ಆಗಿ ಮಾರ್ತಾ ಇದ್ದಾರೆ ಅನ್ಸುತ್ತೆ, ಅದಕ್ಕೋಸ್ಕರ. ಇದೆಲ್ಲ ಇಲ್ಲಿಗಲ್ ಆಗಿ ಎತ್ಕೊಂಬರ್ತಾ ಇದ್ದಾರೆ ಅನ್ಸುತ್ತೆ ಸಾಮಾನ. ಅದಕ್ಕೆ ವ್ಯಾಪಾರಿಗಳೆಲ್ಲ ತೋರಿಸ್ಬೇಡಿ ಅಂತ ಇದ್ದಾರೆ. ಬಟ್ ಬಿಡಿ, ಕನ್ನಡಿಗರು ಮಾತ್ರ ನೋಡೋದಲ್ವಾ, ತೊಂದರೆ ಇಲ್ಲ. ಸೊ ಈ ಥರ VIP ಸೀಟು ಇದೆ, ಇವೆಲ್ಲ ನಾರ್ಮಲ್ ಸೀಟು. ಆಹಾ, ಫುಟ್ಬೋಲಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಹೆಂಗಿದೆ ಅಂತ. ಮೋಸ್ಟ್ಲಿ ಸೆಕ್ಯೂರಿಟಿ ಇಶ್ಯೂಸಿಂದ ಫೋಟೋ ತೆಗಿಬಿಡಿ ಅಂತ ಹೇಳ್ತಾರೆ. ಇಲ್ಲಿ ಮಿಲಿಟ್ರಿ ಪ್ರಾಬ್ಲಮ್ ನಡೀತಾ ಇದೆಯಲ್ಲ, ಅದಕ್ಕೆ ಇರಬೇಕು. ಹಂಗೆ ಮ್ಯಾನೇಜ್ ಮಾಡೋಣ, ಚೂರು ತೋರಿಸೋಣ. ನೋಡಿ ಇವರೆಲ್ಲ ಲಾಲಿ ಚಿಪ್ತಾ ಇದ್ದಾರೆ, ಲಾಲಿ ಚಿಪ್ಸು ನೀರು ಮಾರ್ತಾ ಇದ್ದಾರೆ. ಟ್ರೈನ್ ಶುರುವಾಯಿತು ನೋಡಿ. ಇವರು ಬೇರೆ ಏನೋ ಮಾರಾಟ ಮಾಡ್ತಾ ಇದ್ದಾರೆ. ವಾಟ್ ಈಸ್ ದಿಸ್? ಓ ಹಪ್ಪಳ, ಇದು ಮೊಟ್ಟೆ. ಓಕೆ ಓಕೆ, ಹಪ್ಪಳ ಮತ್ತೆ ಮೊಟ್ಟೆ ಮಾಡ್ತಾ ಇದ್ದಾರೆ. ಕರಿ ಕಬ್ಬಿಣದ ಹಳಿಗಳ ಮೇಲೆ ಸತತ ಸಾಗುವ ಹಾದಿ ಇದೆ. ಸಮಾನಾಂತರ ಸವಾಲುಗಳ ನಡುವೆ ಗಮ್ಯ ತಲುಪುವ ಛಲವೊಂದಿದೆ. ಒಂದೇ ಹಳಿಯಲ್ಲಿ ಇರಲಾರದು ಪಯಣ, 2 ಹಳಿಗಳ ಬೆಸುಗೆಯಲ್ಲಿ ಜೀವನ. ಎಲ್ಲಿಯೂ ಸಂಧಿಸದ ಆ ಮೌನ ಸಾಲುಗಳು ನಮಗೆ ಕಲಿಸುವುದು ದೃಢತೆಯ ಪಾಲುಗಳು. ಬಿಸಿಲಿಗೆ ಕಾದರೂ ಮಳೆಗೆ ನೆನೆದರೂ ಹಳಿಗಳು ಬದಲಿಸವು ತಮ್ಮ ಗುರಿಯನ್ನು. ನೀನು ಅಷ್ಟೇ, ಎಷ್ಟೇ ಕಷ್ಟ ಬಂದರೂ ಬಿಡಬೇಡ ನಿನ್ನ ಆತ್ಮವಿಶ್ವಾಸದ ದಾರಿಯನ್ನು. ಹಳಿ ತಪ್ಪಿದರೆ ಅಪಘಾತ ಕಟ್ಟಿಟ್ಟ ಬುತ್ತಿ, ಲಕ್ಷ್ಯ ತಪ್ಪಿದರೆ ಬದುಕು ಬರಿದಾದ ಸುತ್ತಿ. ರೈಲಿನ ವೇಗಕ್ಕೆ ಹಳಿಗಳೇ ಅಡಿಪಾಯ, ನಿನ್ನ ಶ್ರಮವೇ ನಿನ್ನ ಯಶಸ್ಸಿನ ಪರ್ಯಾಯ. ಕತ್ತಲ ಸುರಂಗ ಬರಲಿ, ಹಸಿರ ಕಾನನ ಸಿಗಲಿ, ಸಾಗುತ್ತಿರಲಿ ನಿನ್ನ ಸತತ ಪಯಣ. ನಿಲ್ದಾಣಗಳು ಬರಲಿ ಹೋಗಲಿ, ಬದಲಾಗದಿರಲಿ ನಿನ್ನ ಸಾಧನೆಯ ಗಮ್ಯದ ಕಿರಣ. ಈಗ ಸಿಟಿಯಿಂದ ಆಚೆ ಬರ್ತಾ ಇದೀವಿ, ಎಲ್ಲ ಕಡೆ ಹಸಿರು ಕಾಣಿಸ್ತಾ ಇದೆ.
ಒಂದು ಸ್ಟೇಷನ್ ಮುಗೀತು, ಒಬ್ಬೊಬ್ಬರೇ ವ್ಯಾಪಾರಿಗಳು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ. ದೇಶದ ಪ್ರಕ್ರಿಯೆಯನ್ನು ನೋಡಿ ಖುಷಿ ಆಗ್ತಾ ಇದೆ. ಎಲ್ಲರೂ ದುಡ್ಡು ಎಣಿಸ್ತಾ ಇದ್ದಾರೆ, ಒಬ್ಬೊಬ್ಬರು ಒಂದು ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರು ಕೆಲಸ ಮುಗಿಸ್ಕೊಂಡು ವಾಪಸ್ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಅಂದರೆ ಊರಂದರೆ ಕ್ಯಾಪಿಟಲ್ನ ಸುತ್ತಮುತ್ತ. ಅಣ್ಣ ಫುಲ್ಲು ಮೊಟ್ಟೆ ಬ್ಯಾಗ್ನ ನನ್ನ ಹತ್ರ ಇಟ್ಬಿಟ್ಟ. ನೋಡಿ ಎಷ್ಟು ಮೊಟ್ಟೆ ಇದೆ ಇವ್ರ ಹತ್ರ. ಮೊಟ್ಟೆ ಇದು ಕೊಯಲ್ ಮೊಟ್ಟೆ, ಇದು ಕೋಳಿ ಮೊಟ್ಟೆ. ಎರಡಕ್ಕೆ 500 ಮಾರ್ತಾ ಇದ್ದಾನೆ 10 ರೂಪಾಯಿಗೆ. ಇವನು ಯಾರೋ ಲ್ಯಾಡರ್ ತಂದು ಹಾಕ್ಬಿಟ್ಟ ಇಲ್ಲಿ ಒಳಗೆ ಏಣಿನ. ಅದಕ್ಕೆ ವ್ಯಾಪಾರಿಗಳಿಗೆ ಕಷ್ಟ ಆಗ್ತಾ ಇದೆ. ಮಕ್ಕಳಿಗೆಲ್ಲ ಸ್ಟಿಂಗ್ ಕೊಡ್ತಾ ಇದ್ದಾರೆ ಇಲ್ಲಿ ಚಿಕ್ಕ ವಯಸ್ಸಲ್ಲೇ. ಮಕ್ಕಳಿಗೆಲ್ಲ ಕೊಡಬಾರ್ದು ಇದು ಅಂತ ಗೊತ್ತಿಲ್ಲ ಅವ್ರಿಗೆ. ನೋಡಿ ಆ ಎನರ್ಜಿ ಡ್ರಿಂಕ್ ಕೊಟ್ಟರೆ ಕುಡಿದ್ರೆ ಇವ್ರ ಮಕ್ಕಳು ಏನಾಗುತ್ತೆ ಇವ್ರ ಕತೆ. ಜಿಮ್ ಮಾರೋರು, ಫ್ಲಾಸ್ಕ್ ಮಾರೋರು ಎಲ್ಲರೂ ಬಂದರು. ಜನಗಳದೇನೋ ಒಳಗೆ ನೀರಿನ ಒಳಗೆ ನಿಂತ್ಕೊಂಡು ಫಾರ್ಮಿಂಗ್ ಮಾಡ್ತಾರೆ. ಅದೇನು ಅಂತ ಗೊತ್ತಾಗ್ತಲ್ಲ ರೀ. ನೋಡಿ ಕೃಷಿಯನ್ನು ಹೇಗೆ ಮಾಡ್ತಾ ಇದ್ದಾರೆ ಅಂತ ಭಾಳ ವಿಚಿತ್ರವಾಗಿದೆ. ಏನು ಬೆಳೀತಾ ಇದ್ದಾರೆ ಗೊತ್ತಾಗ್ತಲ್ಲ. ಇದು ಒಕ್ಲಾಪ ಸ್ಟೇಷನ್ ಅಂತ ಬಂದಿದ್ದೀವಿ. ಶೂಟಿಂಗ್ ಮಾಡೋದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ, ಇಲ್ಲಾಂದರೆ ಇಷ್ಟೊತ್ತಿಗೆ ಸುತ್ತಾಡ್ಬಿಡ್ತಾ ಇದ್ದೆ. ನನಗೆ ಅಜ್ಜಿ ಇಂಜಿನ್ ಸೀಟಲ್ಲಿ ಕೂರಿಸ್ಬಿಟ್ಟು ಹೋದರು. ಚಿಪ್ಸ್ ಮಾರೋ ಅಜ್ಜಿ. ಈ ಟ್ರೈನಲ್ಲಿ ದಮ್ ಹೊಡಿಯೋಂಗಿಲ್ಲ, ಮತ್ತು ಹುಡುಗಿ ಮುತ್ಕಿತ್ತು ಕೊಡೋಂಗಿಲ್ಲ, ಕುಚ್ಚು ಮಾಡೋಂಗಿಲ್ಲ. ಹುಡುಗ ತಾನು ಬೆಳೆದಿರೋಂತಹ ಜೋಳನೆಲ್ಲ ತಂದು ಇಲ್ಲಿ ಹಾಕೋತಾ ಇದ್ದಾರೆ. ಟಯರ್ಡ್, ಗುಡ್ ಜಾಬ್. ರೈತರು ಬೆಳಿಬೇಕು. ಸಾಕಾಯ್ತು ನೋಡಿ ಅವ್ನು ಮುಗ್ದಿರೋ ಎಕ್ಸ್ಪ್ರೆಷನ್. ಯಪ್ಪ ಇಷ್ಟು ಒಬ್ಬನೇ ತಂದು ಹಾಕಿ ಸುಸ್ತು ಪಡ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ವಿಚಾರ ಏನು ನಡೀತಾ ಇದೆ ಅಂದರೆ ಭ್ರಷ್ಟಾಚಾರ. ಇಲ್ಲಿರೋ ಅಫಿಷಿಯಲ್ಸ್ ಇದ್ದಾರಲ್ಲ, ಅವರು ಇಲ್ಲಿಯ ವ್ಯಾಪಾರಿಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತಾರೆ ಬಂದು. ಅದಕ್ಕೆ ಮೋಸ್ಟ್ಲಿ ಶೂಟಿಂಗ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ. ನಾವು ನೋಡೋಣ. ಐ ಜಸ್ಟ್ ಈಟ್. ಥ್ಯಾಂಕ್ ಯು. ಕಡಲೆ ಬೀಜ ಬೇಕಂತ ಕೇಳಿದ್ರು. ಸೊ ಯಾರ್ಯಾರು ವ್ಯಾಪಾರ ಮಾಡ್ತಾರೆ, ಯಾರ್ಯಾರು ಲಗೇಜ್ ಹಾಕ್ತಾರೆ, ಅವ್ರ ಹತ್ರ ಎಲ್ಲ ಬಂದು 500, 1000 ಇಸ್ಕೋತಾರೆ. ಅದರ ಅರ್ಥ ಏನಂದರೆ ಲಗೇಜ್ ಹಾಕೋದು ಕೂಡ ಇಲ್ಲೀಗಲ್ಲು, ಇವರು ದುಡ್ಡು ಇಸ್ಕೊಳ್ಳೋದು ಕೂಡ ಇಲ್ಲೀಗಲ್ಲು. ಯಾವುದೋ ಇಂಡಿಯನ್ ಫ್ಯಾಮಿಲಿ ಬಂತು ಹಿಂಗೆ ಬಿಸಾಕ್ತಾರೆ ಆಚೆಗೆ. ಅಯ್ಯೋ ಎಲ್ಲ ಬಿಸಾಕ್ಬಿಟ್ರು. ಯಾಕೆ ಎಲ್ಲಿಗೆ ಬಿಸಾಕ್ತಿದ್ರು ಅದನ್ನು? ಧೂಮಪಾನ ಮಾಡಬೇಡಿ, ಆರೋಗ್ಯಕ್ಕೆ ಹಾನಿಕರ. ಇಲ್ಲಿಯ ಲೋಕಲ್ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಸಿಗಾರ್ ನಾಟಿ ಮಯನ್ಮಾರ್ ನಾಟಿ ಮಾಲು. ಹಬ್ಬ ವಾಪಸ್ ಬಂದ್ವಿ ಗುರು. ಆಲ್ಮೋಸ್ಟ್ ಎಷ್ಟು 2:40 ಹೊರಟಿದ್ದು, 5 ಗಂಟೆಗೆ ಸಾಕಾಗೋಯ್ತು. ಬಟ್ ಇಡೀ ಜೀವನದ ದರ್ಶನನೇ ಆಗೋಯ್ತು ಈ ಒಂದು ಟ್ರೈನಲ್ಲಿ. ಬಹಳ ವಿಶೇಷವಾದ ಅನುಭವ. ನೀವು ಬೈ ಇನ್ ಟ್ರೈನ್? ಹಾಂ ಟ್ರೈನಲ್ಲಿ ಇದನ್ನು ಕೊಂಡ್ಕೊಂಡ್ರಂತೆ ಇವರು. ಓಕೆ